ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾತ್ರಿ ಚಾರ್ಜ್ ಹಾಕದೆ ಮರ್ತ್ಬಿಟ್ಟಿದ್ದೀನಿ ಗೆಳೆಯ. ಈ ಮುಂಚೆ ಬರ್ತಿತ್ತಲ್ಲ ಮೊಬೈಲ್ ಫೋನ್ ಇಷ್ಟಪ್ಪ, ಅದು ಒಂದ್ ಸರ್ತಿ ಚಾರ್ಜ್ ಹಾಕಿದ್ರೆ 3 ದಿವಸ ಆರಾಮಾಗಿ ಬರ್ತಿತ್ತು, ತಲೆನೋವೇ ಇರ್ತಿರ್ಲಿಲ್ಲ. ಚಾರ್ಜ್ ಇದೆಯಾ ಅಂತ ನೋಡೋಷ್ಟೊತ್ತಿಗೆ ಅರ್ಧ ಆಯ್ಸ್ ಆಗೋಗಿರುತ್ತೆ. ಗೆಳೆಯ ಫೋನ್ ಕೊಡ, ಅಪ್ಪಣ್ಣಂಗೆ ಫೋನ್ ಮಾಡಿ. ಊರಲ್ಲಿ ಇಲ್ದೇ ಇರೋದೆಲ್ಲ ಮಾತಾಡೋ ಗೊತ್ತಾಗುತ್ತೆ. ಫೋನ್ ರೀಚಾರ್ಜ್ ಮಾಡ್ಬೇಕು ಅಂತ ಗೊತ್ತಾಗಲ್ವ ನನಗೆ? ಟಾಂಟು ಇರ್ಲಿ, ಎಲ್ಲದಕ್ಕೊಂದು ಕಾಲ ಬರುತ್ತಪ್ಪ. ಇಷ್ಟು ದೊಡ್ಡ ಬಿಸ್ನೆಸ್ ಮೆನ್ ಆಗಿ ಆಫ್ಟರ್ ಆಲ್ ಒಂದು ಖರ್ಚಿಫ್ನ ಮರ್ತು ಬಂದು ಗೆಳೆಯ ಖರ್ಚಿಫ್ ಕೊಡೋ ಅಂತ ನನ್ನ ಕೇಳ್ತಿಯಲ್ಲ, ಆವಾಗ ನೋಡ್ಕೋತೀನಿ. ತಗೋ. ಗೆಳೆಯ, ಈ ನಡುವೆ ಅದಕ್ಕೆ ಮೇಲೆ ನಿನಗೆ ಲವ್ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ವೇನೋ? ಒಂದು ಸೆಕೆಂಡು ಅವ್ರನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ ಅಲ್ವಾ? ಸುಮ್ಮನಿರಪ್ಪ, ಆ ಥರ ಎಲ್ಲ ಏನೂ ಇಲ್ಲ. ಆಹಾ, ಏನಿಲ್ಲ ನಿನ್ನ ನನ್ನ ನಡುವೆ ಏನೇನಿಲ್ಲ ಅಂದ್ಬಿಟ್ಟು ನಿಂದು ಅತ್ತಿಗೆದು ಇಷ್ಟೊಂದು ಫೋಟೋ ಯಾಕಪ್ಪ ಇಟ್ಕೊಂಡಿದ್ಯಾ ಇಲ್ಲಿ? ಈ ನನ್ನ ಮಗ ಆ ಮುತ್ತು ಕೊಟ್ಟಿರೋ ಫೋಟೋ ಏನಾದರೂ ನೋಡ್ಬಿಟ್ಟ, ಅಯ್ಯೋ ನನ್ನ ಕತೆ ಅಷ್ಟೇ. ಸದ್ಯ ಆ ಮುತ್ತಿನ ಫೋಟೋ ತನಕ ಹೋಗಿಲ್ಲ ಇವನು. ಯಾವುದಕ್ಕೂ ಹುಷಾರಾಗಿರ್ಬೇಕು. ಲೋ ಗೆಳೆಯ, ಏನೋ ಮನ್ಸಲ್ಲ ಏನೋ ಮಾತಾಡ್ಕೋತಾ ಇದೆಯಾ? ಏಯ್, ನೀನ್ ಅತ್ತಿಗೆ ಫೋಟೋನ ಯಾಕೆ ಇಟ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು ಕಣ. ಆಗಾಗ ನೋಡಿ ರೀಚಾರ್ಜ್ ಆಗೋದಕ್ಕೆ ತಾನೆ. ಬಾಯ್, ರೀಚಾರ್ಜ್ ಅಂತ ರೀಚಾರ್ಜ್. ಮೊದಲು ನಿನ್ನ ಫೋನ್ನ ರೀಚಾರ್ಜ್ ಮಾಡ್ಕೋ. ಇನ್ಮೇಲೆ ನಿನ್ಗೆ ಏನು ತೋರಿಸಬಾರ್ದು, ಏನು ಹೇಳ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನ. ಇನ್ಮೇಲೆ ಏನಾದರೂ ಈ ಥರ ಕಾರಲ್ಲಿ ಕುತ್ಕೊಂಡು ತರಲೆ ಮಾಡಿದ್ರೆ ಸೆಂಟ್ರ್ ರೋಡಲ್ಲಿ ಇಳಿಸ್ಬಿಟ್ಟು ಹಾಗೆ ಹೊಟ್ಟೋಗ್ಬಿಡ್ತೀನಿ. ಆಯ್ತು ಬಿಡಪ್ಪ, ಇನ್ಮೇಲೆ ನಾನು ಏನು ಮಾತಾಡಲ್ಲ. ಫುಲ್ಲು ಸೈಲೆಂಟ್, ಡೀಸೆಂಟು, ಇನ್ನೋಸೆಂಟ್ ಆಗ್ಬಿಡ್ತೀನಿ. ಓಕೆನಾ? ಮಲ್ಲಿಗೆ ಸಂಪಿಗೆ ಕೊಡದೆ ಹೋದರು ನೀ ನನಗೆ, ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಸಾರಿ ಕರಿಮಣಿ ಮಾಲೀಕ ನೀನಲ್ಲ. ಒಟ್ಟು ಆಶು ಕವಿ ಕೊಡ ಹಂಗೆ ಉದುರ್ಸ್ಬಿಡ್ತೀಯ ಎಲ್ಲಾನು. ಏನಾಯ್ತು ಮುಖದಲ್ಲಿ ಹಾಗೆ ನಗು ಅರಳುವೈತಲ್ಲೋ? ಮುಂಚೆ ಎಲ್ಲ ವಿಷಯ ಎಲ್ಲ ಮಾತಾಡಿದ್ರೆ ಫುಲ್ಲು ಗುರ್ರ ಅಂತ ಇದ್ರು ಸ್ವಾಮಿಗಳು. ಈಗ ಮುಗುಳು ನಗೆ, ಎಲ್ಲ ಹೆಂಡತಿ ತಂದ ಸೌಭಾಗ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.